ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಕುಟುಂಬದ ಎಲ್ಲ ಸದಸ್ಯರಿಗೂ ಶ್ರೀಗಳ ಪಾದ ಪೂಜಿಸಿ ಗೌರವಿಸಿದರು. ಹಸಿರು ಬಂದ ಮುದ್ರಿಕೆ ತಂದ ಹಸು ಮಕ್ಕಳು ತಕ್ಕೆ ಬರಲಿಲ್ಲ ಅಮ್ಮ. ಹಸಿರು ಬಂದ ಮುದ್ರಿಕೆ ತಂದ ಹಸು ಮಕ್ಕಳು ತಕ್ಕೆ ಬರಲಿಲ್ಲ ಅಮ್ಮ. ಈ ಕಾರ್ಯಕ್ರಮದ ಕೇಂದ್ರಬಿಂದು ಮಾಜಿ ಸಚಿವರು ಹಾಲಿ ಶಾಸಕರು ನನ್ನ ಮಾರ್ಗದರ್ಶಕರು ಆದಂಥ ಶ್ರೀ ಎಸ್ ಎಲ್ ರವಿದಾಸ್ ಸಾಹೇಬರನ್ನ ಅತ್ಯಂತ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ಮಾತೆ ರತ್ನಮ್ಮನವರನ್ನು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಇದೇ ಈ ಕಾರ್ಯಕ್ರಮದ ನಮ್ಮ ಜೊತೆ ಇರ್ತಕ್ಕಂಥ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಜನಪ್ರಿಯ ದೇಶದ ಶಾಸಕರಾದ ಹಿರಿಯರಾದ ಶಿವಶಂಕರಪ್ಪರನ್ನ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ಅಭಿಮಾನದ ಕರೆಗೆ ಹೋಗ್ಬಿಟ್ಟು ದೂರದ ಮೈಸೂರಿನಿಂದ ಆಗಮಿಸಿರ್ತಕ್ಕಂಥ ನನ್ನ ಹಿರಿಯರು ಮಾರ್ಗದರ್ಶಕರು ನಾಡಿನ ಖ್ಯಾತ ವಾಗ್ಮಿಗಳು ರವಿದಾಸ್ ಸಾಹೇಬರ ಅತ್ಯಂತ ಪ್ರೀತಿಯ ಅಭಿಮಾನಿಗಳಾದ ಶ್ರೀ ಪ್ರೊಫೆಸರ್ ಕೃಷ್ಣೇಗೌಡರನ್ನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಕಳೆದ ಈ ಕೋವಿಡ್ ಸಂದರ್ಭದಲ್ಲಿ ಹಂಸಲೇಖ ಅವರು ಅವರ ಬಳಿ ಬಂದು ಮಾತನಾಡಿ ಆ ಒಂದು ಹೊರಗಡೆ ಕಾರಣ ಇದೆ ಅಲ್ಲಿ ಬಂದು ಅವರ ಜೊತೆ ಫೋಟೋಗಳನ್ನು ತೆಗೆದುಕೊಂಡು ಅವರ ಕುಶಲೋಪರಿಯನ್ನು ಮಾತನಾಡಿ ಅವರ ಬಗ್ಗೆ ಮೆಚ್ಚುಗೆ ಮಾತನಾಡಿದಂತಹ ಸಂದರ್ಭ ಇವತ್ತು ಕೂಡ ನಾವು ಕಂಡುಕೊಂಡಿದ್ದೀವಿ. ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ಮಾಜಿ ಸಚಿವರು ರೈತರ ನಾಯಕರಾದ ಸನ್ಮಾನ್ಯ ಶ್ರೀ ಎಸ್ ಎ ರವೀಂದ್ರನಾಥ್ ರವರ 77ನೇ ಹುಟ್ಟು ಹಬ್ಬದ ಸಂಭ್ರಮ. ಈ ದಿನ ಶ್ರೀಮತಿ ಸುಧಾ ವೀರೇಂದ್ರ ಪಾಟೀಲ್ ಸಮುದಾಯ ಭವನವನ್ನು ರವೀಂದ್ರನಾಥ್ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಉದ್ಘಾಟಿಸಿದರು. ಅವರು ಯಾವ ರೀತಿ ನಡೆದುಕೊಂಡಿದ್ದಾರೆ, ಒಂದೇ ಕಡೆಗೆ ಬಂದಂತೆ ಆದರೂ ಅಥವಾ ನಿಧಾನವಾಗಿ ಒಬ್ಬ ಬಿಜೆಪಿ ಕಾರ್ಯಕರ್ತರಾಗಿ ನಿಧಾನವಾಗಿ ನೆಗಟಿಗೆ ಶಾಸಕರಾಗಿ ಆಡಳಿತ ಹೇಳಬೇಕು. ಯಾಕಂದರೆ ಅವರು ಅನೇಕ ಸಂದರ್ಭದಲ್ಲಿ ನನಗೆ ತಿಳಿದಾಗೆ ಪ್ರೊಫೆಸರ್ ನರಸಿಂಹರಾಜು ಹೇಳಬೇಕಿರ್ಬೋದು.
ನಾಟಕದ್ದು ಯಾಕೆಂದ್ರೆ ಮುಂಚಿತವಾಗಿರ್ತಾರೆ ಮಂತ್ರಿಗಳಾಗಿ ಕೂಡ ಜನರಿಗೆ ಮಾಡಿದ್ದಾರೆ. ಇದೀಗ ಮತ್ತು ಯಾವುದೇ ಮಾತನಾಗಲಿ ನೇರವಾಗಿ ಮಾತನಾಡ್ತಾರಂತೂ ಒಳಗೊಂದು ಹೊರಗೊಂದು ಒಳ್ಳೆಯ ಹಾಗೆ ಹುಡುಗಿಯ ಪ್ರವೇಶ ಮಾಡಿದ ಮೇಲೆ ಅದು ಬರೀ ಕಟ್ಟಡ ಅಲ್ಲ, ಈಗ ಇದು ಕಲ್ಯಾಣ ಮಂಟಪ. ಪೂಜ್ಯ ಬೆಳೂರು ಮಹಾಸಲಿಂಗಿಯವರು ಪಾದಪೂಜೆ ಸ್ವೀಕರಿಸಿ ಈ ಕಲ್ಯಾಣ ಮಂಟಪದ ಮಾಲೀಕರಾದ ಶ್ರೀಮತಿ ಸುಧಾ ಮತ್ತು ಶ್ರೀ ವೀರೇಂದ್ರ ಪಾಟೀಲ್ ಅವರನ್ನು ಆನಂದಿಸಿದ್ದಾರೆ. ಹಾಗೆಯೇ ಶ್ರೀ ರವೀಂದ್ರನಾಥ್ ಅವರನ್ನು ನಾವು ಮತ್ತು ನಾನಿಲ್ಲಿ ಅಭಿನಂದನೆಯನ್ನು ಮಾತಾಡಲು ರವೀಂದ್ರನಾಥ್ ಅವರ ಬಗ್ಗೆ ದಾವಣಗೆರೆಗೆ ಜನತೆ ಗೊತ್ತಿಲ್ಲದನ್ನು ನಾನು ಮಾತಾಡೋಕ್ಕಾಗಬೇಕು. ಎಸ್.ಎ. ರವೀಂದ್ರನಾಥ್ ಅವರ 77ನೇ ಜನ್ಮ ದಿನಾಚರಣೆ ಹಾಗೂ ಸುಧಾ ವೀರೇಂದ್ರ ಪಾಟೀಲ್ ಇವರ ಸಮುದಾಯ ಭವನ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತ ಶ್ರೀಮಂತೇರಿ ಸಂಗಮ ಸುಮಾಸಂದೇಶ ಶ್ರೀ ತರುಣರು ಶ್ರೀ ಸಾಮೂಹಿಕ ಎಂದು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪಾದದಲ್ಲಿ ನಮಸ್ಕರಿಸಿ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರಾದಂದ್ರೆ ಸನ್ಮಾನ್ಯ ರವೀಂದ್ರನಾಥ್ ಅವರನ್ನು ನಾನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ವ್ಯಕ್ತಿ 100 ಕಾಲ ಬಾಳಿಗಿದ್ದು ಅವರ ಸೇವೆಯನ್ನ ಈ ಜಿಲ್ಲೆಗೆ ಬರುವಂತ ಕೆಲಸ ಆಗಲಿ ಎಂದು ಎಲ್ಲರಿಗೂ ನಮಸ್ಕಾರ ಮಾಡಿ ಮಾತನ್ನ ಮುಗಿಸ್ತೇನೆ.
ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಹಿರಿಯರು ಶಾಸಕರು ಮಾಜಿ ಸಚಿವರಾದ ಸನ್ಮಾನ್ಯ ಶಾಮರಾವ್ ಶಿವಶೇಖರ್ ಅವರೇ, ಮಾಜಿ ಸಂಸದರು ಕೇಂದ್ರ ಸಚಿವರು ಸಂಸದರಾದಂಥ ಸಿದ್ದೇಶ್ ಅವರೇ, ಈ ತರ ವೇತನಾರೋಗ್ಯದಲ್ಲಿ ಮಾಡಿದಂಥ ಪ್ರೊಫೆಸರ್ ಕೃಷ್ಣೇಗೌಡರೇ, ಅವರು ಹೋರಾಟಗಳನ್ನು ಮಾಡುವ ಮುಖೇನ ಅವ್ರದ್ದೇ ಆದಂಥ ಒಂದು ಇದನ್ನ ಇಲ್ಲಿ ರೂಪಿಸ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ನಾನು ಹೆಚ್ಚಿಗೆ ಮಾಡಿಕೊಂಡೆ ಅವರಿಗೆ ಆ ದೇವರು ಆರೋಗ್ಯ ಜೀವನ ಎಲ್ಲವೂ ಕಲಿಸಿ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅವರು ಹುಟ್ಟುಹಬ್ಬದ ಏನು ಜನ್ಮದಿನದ ಶುಭಾಶಯ ಕೋರಿ ನಿಮ್ಮೆಲ್ಲರಿಗೂ ಕೂಡ ನಾನು ನಮಸ್ಕಾರ ತಿಳಿಸಿ ನಾನು ಮಾತನಾಡುವುದೇ ಧನ್ಯವಾದಗಳು. ಹಿರಿಯ ರಾಜಕಾರಣಿ ಹಾಗೂ ಶಾಸಕ ಎಸ್ ಎ ರವೀಂದ್ರನಾಥ್ ಜನ್ಮ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಒಬ್ಬ ವ್ಯಕ್ತಿ ಬದುಕನ್ನು ಹೇಗೆ ಅಳವಡಿಸಿಕೊಳ್ಳುತ್ತಾರೆ ಎಂಬುದು ಮುಖ್ಯ. ಪ್ರತಿಯೊಬ್ಬರ ಬದುಕಲ್ಲಿ ಸವಾಲು ಮತ್ತು ಅವಕಾಶಗಳಿರುತ್ತವೆ. ಇವೆರಡು ಪರೀಕ್ಷೆ. ಇವೆರಡನ್ನು ಹೇಗೆ ಬಳಕೆ ಮಾಡಿಕೊಳ್ಳುತ್ತಾರೆ ಎಂಬುದರ ಮೇಲೆ ಅವರ ಚರಿತ್ರೆ, ವ್ಯಕ್ತಿತ್ವ ನಿರ್ಮಾಣವಾಗುತ್ತದೆ ಎಂದರು. ರವೀಂದ್ರನಾಥ್ ಅವರ ಬಗ್ಗೆ ಮಾತನಾಡುತ್ತಾ, ರೈತ ಹೋರಾಟದಿಂದ ನಮಗೆ ಪರಿಚಿತ. ಮಣ್ಣಿನ ಮಗ, ಸಂಘಟನಾತ್ಮಕ ಶಕ್ತಿ ಅಭೂತಪೂರ್ವವಾಗಿತ್ತು. ದಾವಣಗೆರೆಗೆ ನೀರು ಹರಿಯಲು ಅವರೇ ಕಾರಣ. ಹೋರಾಟದಿಂದ ಈ ಭಾಗದ ರೈತರಿಗೆ ನೀರು ಕೊಡಿಸಲು ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅಪ್ಪರ್ ಭದ್ರಾ ಯೋಜನೆಯಲ್ಲಿ ನಡೆದ ಹೋರಾಟದಲ್ಲೂ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದರು. ತುಂಗಭದ್ರಾ ಪಂಪ್ಸೆಟ್ ರೈತರ ಬಗ್ಗೆ ಅವರು ದಿಟ್ಟ ಹೋರಾಟ ಮಾಡಿದ್ದರು. ಗಟ್ಟಿ ಹೋರಾಟಗಾರರು. ಕಾಲಗರ್ಭದಲ್ಲಿ ಹೂತು ಹೋಗಿದ್ದಾರೆ. ಅವರಿಗೆ ರಾಜಕೀಯವಾಗಿ ಬೆಳೆಯುವ ಯೋಚನೆ ಇರಲಿಲ್ಲ. ಆದರೆ ಇವರಿಗೆ ಅವಕಾಶ ಸಿಕ್ಕು ಮಂತ್ರಿಯಾದರು. ರಾಜಕಾರಣಿಗೆ ಇರುವ ಅಪರೂಪದ ಗುಣ ಎಂದರೆ ಅಧಿಕಾರ ಇದ್ದರೂ ಇಲ್ಲದಿದ್ದರೂ ಸಮಚಿತ್ತರಾಗಿ ಬದುಕಿದ್ದಾರೆ. ಯಾವುದೇ ಅಧಿಕಾರ ಅವರದ್ದು. ಸರಳ ವ್ಯಕ್ತಿತ್ವ. ಬೇಕು ಅನ್ನುವುದಕ್ಕಿಂತ ಬೇಡ ಅನ್ನುವುದರಲ್ಲಿಯೇ ದೊಡ್ಡ ಶಕ್ತಿ ಇದೆ. ಅದು ಅವರಲ್ಲಿದೆ. ಅಪರೂಪದ ಗುಣ ಗುರುತಿಸುವಲ್ಲಿ ತಡವಾಗುತ್ತದೆ. ಆದರೆ ದಾವಣಗೆರೆ ಜನರು ಅವರನ್ನು ಗುರುತಿಸಿದ್ದೀರಿ, ಬೆಂಬಲಿಸಿದ್ದೀರಿ. ಈ ವಯಸ್ಸಲ್ಲೂ ಅವರಿಗೆ ಬಡವರ ಬಗ್ಗೆ ಚಿಂತೆ ಇದೆ. ಒಟ್ಟು 150 ಎಕರೆ ಕೂಡ ಡೆವಲಪ್ ಮಾಡಿ ರವೀಂದ್ರನಾಥ್ ಹೆಸರನ್ನೇ ಇಡುವ ಪ್ರಸ್ತಾಪ ಮಾಡುತ್ತೇವೆ ಎಂದರು. ದಾವಣಗೆರೆ ಜನರಿಗೆ ದಾನ ಧರ್ಮ ಮಾಡುವ ಗುಣ ದಾವಣಗೆರೆ ಸಾಹುಕಾರರಲ್ಲಿದೆ. ಇದು ಅವರ ವ್ಯಕ್ತಿತ್ವಕ್ಕೆ ಮೆರುಗು ನೀಡಲಿದೆ. ಸಿದ್ದೇಶ್ವರ ಅವರು ಶಾಸಕರಿಗಿಂತ ಹೆಚ್ಚಾಗಿ ಜನ ಸಂಪಾದಿಸಿದ್ದಾರೆ. ಅವರ ಅಹವಾಲು ಸ್ವೀಕರಿಸುತ್ತಾರೆ. ನಿವೃತ್ತಿ ಪ್ರಶ್ನೆಯೇ ಇಲ್ಲ. ಟಯರ್ಡ್ ಇಲ್ಲ. ಮತ್ತೊಮ್ಮೆ ಅವರನ್ನು ಶಾಸಕರನ್ನಾಗಿ ಮಾಡಬೇಕು. 77 ವರ್ಷ ಅನುಭವದ ಬುದ್ಧಿ. ಮುತ್ಸದಿ ಕಣ್ಣು ಜನಾಂಗದ ಮೇಲಿರುತ್ತದೆ. ರಾಜಕಾರಣಿಯದ್ದು ಅಧಿಕಾರದ ಮೇಲಿರುತ್ತದೆ. ತತ್ವಾದರ್ಶದಲ್ಲಿ ರಾಜಿಯೇ ಆಗಿಲ್ಲ ಎಂದರು. ಒಬ್ಬ ವ್ಯಕ್ತಿ ಬದುಕನ್ನ ಹೆಂಗೆ ಅಳವಡಿಸಿಕೊಳ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಪ್ರತಿಯೊಬ್ಬರ ಬದುಕಿನಲ್ಲಿ ಸವಾಲುಗಳಿರುತ್ತವೆ, ಅವಕಾಶಗಳು ಇರ್ತವೆ. ಸವಾಲುಗಳು ಕೂಡ ಪರೀಕ್ಷೆ, ಅವಕಾಶಗಳು ಕೂಡ ಪರೀಕ್ಷೆ. ಇವೆರಡರ ಯಾವ ರೀತಿ ಒಬ್ಬ ವ್ಯಕ್ತಿ ಬಳಕೆ ಮಾಡ್ತಾರೆ, ಅದ್ರ ಮೇಲೆ ಅವನ ವ್ಯಕ್ತಿತ್ವ, ಅವನ ಚಾರಿತ್ರ್ಯ ಇರಬೇಕು. ರವಿ ಅಣ್ಣವರು, ನಾನು ಅವರನ್ನ 87ರಿಂದ ನನ್ನ ಬಲೆ. ಅವರು ರೈತ ಹೋರಾಟಗಾರರಾಗಿ ಈ ಭಾಗದಲ್ಲಿ ತುಂಗಭದ್ರೆಯ ನೀರನ್ನು ಹರಿಸಬೇಕನ್ನುವಂತ ಸಂದರ್ಭದಲ್ಲಿ ಅವರು ಮಾಡಿರುವ ಹೋರಾಟ ನನಗೆ ನೆನಪಾಗ್ತದೆ. ನಿರಂತರವಾಗಿ ರೈತರಿಗೆ ನ್ಯಾಯವನ್ನು ಕೊಡಬೇಕಂತ ಹೇಳಿ ಶ್ರಮವನ್ನು ವಹಿಸಿರುವಂತ ಒಬ್ಬ ಮಣ್ಣಿನ ಮಗ. ಅವರು ಆ ಸಂದರ್ಭದಲ್ಲಿ ಯಾವುದೇ ರೀತಿ ಅಧಿಕಾರದಲ್ಲಿ ಇರಲಿಲ್ಲ. ಆದರೆ ಅವರ ಬಗ್ಗೆ ಅಪಾರವಾದಂತಹ ಗೌರವ ಜನಮಾನಸದಲ್ಲಿದೆ. ಅಷ್ಟೇ ಅಲ್ಲ, ಅವರ ಸಂಘಟನಾತ್ಮಕ ಶಕ್ತಿ ಅಭೂತಪೂರ್ವವಾಗಿದೆ. ಇವತ್ತು ದಾವಣಗೆರೆ ಸುತ್ತಮುತ್ತ ನೀರಾವರಿ ಆಯೋಗಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿರುವುದರಲ್ಲಿ ಅತ್ಯಂತ ಪ್ರಮುಖರು ರವಿ ಅಣ್ಣ ಅಭಿಮಾನದಿಂದ. ಅದಷ್ಟೇ ಅಲ್ಲ, ಮುಂದೆ ಆ ಯೋಜನೆ ಆದ ಮೇಲೆ ಕೊನೆಯ ಭಾಗಕ್ಕೆ
ಇದು ನಮಗೆ ಕೊನೆ ನೀರು ಬರ್ತಾ ಇದೆ. ಆ ಸಂದರ್ಭದಲ್ಲಿಯೂ ಕೂಡ ಮತ್ತೆ ಹೋರಾಟವನ್ನು ಮಾಡಿ ಈ ಭಾಗದ ರೈತರಿಗೆ ನ್ಯಾಯವನ್ನು ಕೊಡಿಸುವುದರಲ್ಲಿ ರವಿಯಣ್ಣ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅದಾದ ಮೇಲೆ ಅಪ್ಪರ್ ಭದ್ರಾ ಯೋಜನೆಯನ್ನು ಮಾಡಬೇಕು ಅಂತ ಪ್ರಸ್ತಾವನೆಗಳು ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರಮಾಣದ ರೈತರ ಮಧ್ಯೆ ಹೋರಾಟ ಆಯಿತು. ಅವಾಗಲೂ ಕೂಡ ರವಿಯಣ್ಣವರು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇನ್ನೊಂದು ಪ್ರಸಂಗ, ಈ ಅಪ್ಪರ್ ಭದ್ರಾ ಯೋಜನೆಯ ತುಂಗಭದ್ರಾ ಯೋಜನೆಯ ನಾಲೆಯಲ್ಲಿರುವಂತಹ ವಂಶಜದ ರೈತರು ಮತ್ತು ಅದಕ್ಕೆ ಮುಂಚಿರುವಂತಹ ರೈತರ ನಡುವೆ ಅವಾಗ ಒಂದ್ಸತಿ ವ್ಯಾಖ್ಯೆ ನನಗೆ ನೆನಪಿದೆ ಇಲ್ಲ, ಒಂದು 5,000 ಜನ ರೈತರು ಈಗಲೇ 5,000 ಜನ ಆ ಕಡೆ ಅವರು ಈ ಭಾಗದ ಜನರ ಬಡವರಿಗೆ ನಿವೇಶನವನ್ನು ಕೊಡಬೇಕು, ಮನೆಗಳನ್ನು ಕೊಡಬೇಕು ಅಂತ ಹೇಳಿ ಸರಿದಿದ್ದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಅದರಲ್ಲಿ ಅರ್ಧದಷ್ಟು ಯಶಸ್ಸನ್ನು ಇನ್ನರ್ಧ ನನ್ನ ಸಿಕ್ಕಿಲ್ಲ. ಬಂದಾಗೊಮ್ಮೆ ಏನಪ್ಪಾ ನಮ್ಮ ಅಷ್ಟೇ ಉಳಿದೇನು ಮಾಡ್ತಾರೆ, ಮತ್ತೆ ಸಾಕು ರಾಮಲಿಂಗ ಕೊಡಬೇಕು, ಉಳಿದೇನು ಮಾಡಿದ್ರೆ ಫಸ್ಟ್ ಬಂದ ತಕ್ಷಣ ಹೇಳಿ ಮುಂದಿನ ಕೆಲಸ ಹೀಗಾಗಿ ಅವರ ಸೇವನಾಗಿ ಅವ್ರು ಏನು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರು, ಇನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಅನುಕೂಲ ಆಗುವ ರೀತಿಯಲ್ಲಿ ಮಾಡಿದ್ದಾರೆ. ಈಗ ಸಿದ್ದೇಶ್ವರರು ಕೂಡ ಯಾವ ಬಂದು ಮನೆಗೆ ಬಂದು ಖಾಲಿ ಕಳಿಸಿಲ್ಲ, ಸದಾಕಾಲ ಬಡವರ ಜೊತೆಗೆ ನಿಂತು ಅವರ ಸುಖ ದುಃಖ ಮದುವೆಯಾಗಿ ಇನ್ನೊಂದಾಗಲಿ ಒಬ್ಬ MLA ಅತಿ ಹೆಚ್ಚು ಜನ ಸಂಪರ್ಕಕ್ಕೆ ಕೆಲಸ ಮಾಡುವಂಥದ್ದು. ಹೀಗಾಗಿ ಇವೆಲ್ಲ ಇದರಿಂದ ಜನರಿಗೆ ಒಳ್ಳೆಯದಾಗುತ್ತೆ, ಅಂತಿಮವಾಗಿ ಜನರಿಗೆ ಒಳ್ಳೆಯದಾಗುತ್ತೆ. ಅದು ದಾರಿದೀಪವಾಗಿ ಮಾರ್ಗದರ್ಶನ ಆಗಿ ಗುರುಗಳ ಆಶೀರ್ವಾದ ಸಂಪೂರ್ಣವಾಗಿ ರವಿಯಣ್ಣ ಮತ್ತು ಕುಟುಂಬದ ಎಲ್ಲ ಸದಸ್ಯರಿಗೆ ಸಿಗಲಿ, ಅವರ ಅಭಿಮಾನಿಗಳು ಕೂಡ ಸಿಗಲಿ. ಗುರುಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಬರುವಂತಹ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಂದು ಒರೆಯಣ ಎಂಬಂಥ ಮಾತನ್ನು ಹೇಳಿ ನಮ್ಮೆಲ್ಲರೂ ಶುಭವನ್ನು ಕೋರಿ ಎಲ್ಲ ಹಿರಿಯರಿಗೆ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಹೀಗಾಗಿ ಈಗ ವೀರೇಂದ್ರ ಪಾಟೀಲ ಸುಧಾ ಮಗಳು ಈ ಸಮುದಾಯವನ್ನು ಕಟ್ಟಿದ್ದಾರೆ. ಬಹಳ ಜನ ಕವಿತಾದ ಸಮುದಾಯವನ್ನು ಏನು ಮಾಡದೆ ನನ್ನ ಹೆಸರು ಚೆನ್ನಾಗಿದೆ. ಹಾಗೆ ನಮ್ಮ ಭಾಷೆಗೆ ಸಾಧನ ಯಾವ ಥರ ಹೇಳಿ ಮುಂದಿದ್ರೆ ಅದೆಲ್ಲ ಮಾಡ್ಬೋದು ಅಂತಕ್ಕಂಥ ಮಾಡ ಬಂದಿದ್ದಾರೆ. ಹಾಗಾಗಿ ಹೀಗೆ ನನ್ನ ಅಭಿಮಾನ ಎಲ್ಲರೂ ಸಹ ಒಂದು ಆಶೀರ್ವಾದ ಮಾಡಿದರೆ ನಿಮ್ಮೆಲ್ಲರೂ ವಂದನೆ ಮಾಡ್ತಾ ಅದಕ್ಕಿಂತ ನನಗೆ ಗೊತ್ತಿದ್ದಾಗ ಬಹಳ ಜನ ಹಿರಿಯರು ಮಾತಾಡಿದರು. ಅವಕಾಶ ಸಿಕ್ಕಾಗ ಸಂದರ್ಭದಾಗ ಈ ಛತ್ರನ ನಮ್ಮಮ್ಮಗ ಬಂದು 26ನೇ ತಾರೀಕು ನಮ್ಮ ಛತ್ರದಾಗ ನೀವು ಅಭಿಲಾಪ ಮಾಡಬೇಕು ಅಂತ ಕೇಳಿದಾಗ ನಾನು ನಮ್ಮ ನಾಯಕಪ್ಪ ಅಂತಂದೆ. ಈಗ 3-4 ತಿಂಗಳಿಂದ ಅವನು ಇಷ್ಟು ಅಭಿವೃದ್ಧಿಯಾಗಿ ಕಲ್ಯಾಣ ಮಾಡಿಸ್ತಾರೆ ಅಂತ ನನಗೇನು ಕಲ್ಪನೆ ಇದ್ದಿಲ್ಲ. ಹಾಗಾಗಿ ನಾನು ಅವಕಾಶ ಕೊಟ್ಟು ಎಲ್ಲರಿಗೂ ಸಹ ಗುರುಗಳಿಸಿ ನನ್ನ ಮಾತು ಮುಗಿಸ್ತೀನಿ. ಸಿರಿಗೆರೆಯ ಶ್ರೀ ತರಳಬಾಳು ಜಗದ್ಗುರು ಮಾತನಾಡಿ, ಬಿಜೆಪಿ ಮತ್ತು ಕಾಂಗ್ರೆಸ್ ಜಂಟಿ ಅಧಿವೇಶನ ನಡೆಯುತ್ತಿರುವಂತೆ
ಭಾಸವಾಗುತ್ತಿದೆ. ರಾಣೆಬೆನ್ನೂರಿನ ಅಳಿಯಂದಿರು ಅಂದು ಶಾಮನೂರು ಭಾವಕರಾದರು. ಪಾದ ಮುಟ್ಟಿ ನಮಸ್ಕರಿಸಿದರು. ಇದು ಮಾನವೀಯ ಸಂಬಂಧ. ರಾಜಕೀಯ ಬೇರೆ, ಅಲ್ಲಿ ಸೆಣಸಾಟ. ರಾಜಕೀಯ ಪಕ್ಷಗಳೇ ಬೇರೆ, ಸಂಬಂಧ ಬೇರೆ. ಆತ್ಮೀಯ ಸಂಬಂಧವಿದ್ದರೂ ರಾಜಕೀಯದಲ್ಲಿ ಸೆಣಸಾಟ ಇರುತ್ತದೆ. ನಮಗೆಲ್ಲ ಜಾತ್ಯತೀತ ಪಕ್ಷಾತೀತ ಚುನಾವಣೆ ನಡೆಯಬೇಕು ಎಂಬ ಹುಚ್ಚಿತ್ತು. 95ರಲ್ಲಿ ಚುನಾವಣೆ ನಡೆದಾಗ 5 ಕ್ಷೇತ್ರಗಳ ಪೈಕಿ ರವೀಂದ್ರನಾಥ್ ಪುಟ್ಟಕ್ಕಿಟ್ಟ ಚಿನ್ನದಂತೆ ಹೊರಬಂದರು. ಗಟ್ಟಿ ಹೋರಾಟಗಾರ ಅವರು. ರಾಜಕೀಯ ಕ್ಷೇತ್ರದಲ್ಲಿ ನಿಜವಾದ ಮಣ್ಣಿನ ಮಗ. ಹಳ್ಳಿಯ ಜನರ ಪರವಾಗಿ ಹೋರಾಟ ಮಾಡುತ್ತಾ ಬಂದಿದ್ದಾರೆ. ಅಪರೂಪದ ರಾಜಕಾರಣಿ ಅವರು. ವೇದಿಕೆ ಮೇಲಿರುವ ರಾಜಕೀಯ ಧುರೀಣರಿಂದ ಇಂತಹ ಪಾಠ ಕಲಿಯಬೇಕಿದೆ. ಜನರು ಆತ್ಮೀಯ ಸಂಬಂಧವನ್ನು ಕಳೆದುಕೊಳ್ಳಬಾರದು. ಇದು ಅಪರೂಪದ ಸಮಾರಂಭ. ಶಾಮನೂರು ಶಿವಶಂಕರಪ್ಪ ಕಟ್ಟಿಸಿದ ಸಮುದಾಯ ಭವನಕ್ಕಿಂತ ಚೆನ್ನಾಗಿದೆ. ವ್ಯವಹಾರದಲ್ಲಿ ಜಾಣರು ಶಿವಶಂಕರಪ್ಪ. ಇಷ್ಟು ವಯಸ್ಸಾದರೂ ಸಹ ಅವರ ಬುದ್ಧಿಶಕ್ತಿ, ಸ್ಮರಣಶಕ್ತಿ ಚೆನ್ನಾಗಿದೆ. 100 ವರ್ಷಕ್ಕೆ ಗೆರೆ ಕೊರೆಯುವುದಕ್ಕಿಂತ 100 ವರ್ಷ ರಾಜ್ಯದ ಅಭಿವೃದ್ಧಿ ಸಾಧಿಸುವತ್ತ ಗಮನ ನೀಡಲಿ ಎಂದರು. ಮತ್ತೊಂದು ರವೀಂದ್ರನಾಥರವರ ಮಾಜಿ ಮಂತ್ರಿಗಳು ಮತ್ತು ಶಾಸಕರಾದಂಥ ರವೀಂದ್ರನಾಥರವರ 77ನೇ ಜನ್ಮದಿನ. ಆಹ್ವಾನ ಪತ್ರಿಕೆಯಲ್ಲಿ ಜನ್ಮದಿನಾಚರಣೆ, ಸಮುದಾಯ ಭವನದ ಉದ್ಘಾಟನೆಯನ್ನು ಸಹ ಸಾಮಾನ್ಯವಾಗಿ ಈ ಸಮುದಾಯ ಭವನದ ನಡೀತಕ್ಕಂಥ ಕಾರ್ಯಕ್ರಮಗಳು ಮದುವೆಗಳು. ಹೀಗಾಗಿ ಇನ್ನೊಂದು ಅರ್ಥದಲ್ಲಿ ರವೀಂದ್ರನಾಥರವರ 52ನೇಯ ಮದುವೆಯ ಸಂಭ್ರಮದ ದಿನಾಚರಣೆ ಇವತ್ತು ಆಗ್ತಾ ಇದೆ. ವಿಧಾನಸೌಧದಲ್ಲಿ ವಿಧಾನಸಭೆಯ ಕಾರ್ಯಕಲಾಪ ನಡೀತವೆ, ವಿಧಾನ ಪರಿಷತ್ತಿನ ಕಾರ್ಯಕಲಾಪ ನಡೀತವೆ. ಆದರೆ ಗವರ್ನರ್ಗಳು ಭಾಷಣ ಮಾಡುವ ಮಾತ್ರ ಜಂಟಿ ಅಧಿವೇಶನ ನಡೆಯುತ್ತೆ. 2 ಸಭೆಗಳ ಜಂಟಿ ಅಧಿವೇಶನ. ಹಾಗೆ ಇವತ್ತು ದಾವಣಗೆರೆಯಲ್ಲಿ ಈ ಒಂದು ಸಮುದಾಯ ಭವನದಲ್ಲಿ ಈ ಭಾಗದ ಅಭಿಮಾನಿಗಳು, ಬಿಜೆಪಿ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದವರ ಜಂಟಿ ಅಧಿವೇಶನ ಈ ಸಮುದಾಯ ಭವನದಲ್ಲಿ ನಡೆಯುತ್ತದೆ. ಆರಂಭದಲ್ಲಿ ನಮ್ಮ ಹಿರಿಯರಾದಂಥ ಅಖಿಲ ಭಾರತ ವೀರಶೈವ ಮಹಾಸಂಘ ಅಧ್ಯಕ್ಷರಾದಂಥ ಶಾಮನೂರು ಶಿವಶಂಕರಪ್ಪನವರು ಆಡಿದ ಮಾತುಗಳನ್ನು ಕೇಳಿದೆ. ಅವರು ಬಹಳ ಭಾವಕರಾಗಿ ಈರುವರ ಸಂಬಂಧವನ್ನು ನೆನೆಸಿಕೊಂಡು ನಾನು ಮತ್ತು ರವೀಂದ್ರನಾಥವರು ಇಬ್ಬರೂ ಸಹ ರಾಣೆಬೆನ್ನೂರಿನ ಅಳಿಯರು ಅಂತ ತುಂಬ ಅಭಿಮಾನವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇರಲಿಲ್ಲ. ಹೀಗಾಗಿ ಅವರು ಬಂದ ತಕ್ಷಣ ಅವರು ಗಮನಿಸ್ತಾ ಇದ್ದಾರೆ. ಭಾಳ ಖುಷಿಪಟ್ಟರು. ಯಾಕಂದರೆ ಅವರು ತಮ್ಮ ಜಿಲ್ಲೆಯೂ ಹಾವೇರಿ, ರಾಣೆಬೆನ್ನೂರು ಬರೋದು ಹಾವೇರಿ ಜಿಲ್ಲೆಯೇ. ಹೀಗಾಗಿ ತುಂಬ ಸಂತೋಷಪಟ್ಟರು. ಈಗ ಇಬ್ಬರು ಸಹ ಇವರಷ್ಟೇ ಅಲ್ಲ, ನಮ್ಮ ಸಂಸದರಾದಂಥ ಸಿದ್ದೇಶ್ವರು ಅವರು ಸಹ ಮಾವಾಡಿ ಆಗಬೇಕು, ಮಾವಂತರಾಗಬೇಕು. ಸಿದ್ದೇಶ್ವರಿಗೆ ಎಂಥ ಆತ್ಮೀಯ ಸಂಬಂಧ ಇದೆ. ನೀವು ಆರಂಭದಲ್ಲಿ ಗಮನಿಸಿದ್ರಿಲ್ಲ, ಹಿರಿಯರಾದಂಥ ಸನ್ಮಾನ್ಯ ಶಿವಶಂಕರಪ್ಪನವರು ರವೀಂದ್ರನಾಥರವರಿಗೆ ಗೌರವಿಸಿದರು. ಭಾಳ ಆತ್ಮೀಯ ಗೌರವ ಅದು. ಆ ಸಂದರ್ಭದಲ್ಲಿ ನಾವು ಗಮನಿಸಿದ್ದು ಸೂಕ್ಷ್ಮವಾಗಿ ರವೀಂದ್ರನಾಥ್ ಅವರು ಶಿವಶಂಕರಪ್ಪನವರ ಪಾದ ಮುಟ್ಟಿ ನಮಸ್ಕಾರ ಮಾಡಿದರು. ಇದು ಮಾನವೀಯ ಸಂಬಂಧ. ಇವರೆಲ್ಲರೂ ಸಹ ನಾವು ಬಯಸಿದ್ರು ನಮ್ಮ ಆಶೋತ್ತರಗಳು ಅವರು ಲಿಮಿಟ್ ಹಾಕಬಾರ್ದು. ಆಕಾಶದ ಎತ್ತರಕ್ಕೆ ಹಾಕ್ತಕ್ಕಂಥ ಒಂದು ಕನಸನ್ನು ಮಾಡಬೇಕು. ಚಿಕ್ಕ ವಯಸ್ಸಿನಲ್ಲಿ ಮಗುವಾಗಿದ್ದಾಗ ತಾಯಿ ಚಂದ್ರನನ್ನು ತೋರಿಸ್ತಾರಲ್ಲ, ಮಗುವಿಗೆ ಆ ಚಂದ್ರನ ಮುಟ್ಟಬೇಕು ಅನ್ನುವಷ್ಟು ಅದರಲ್ಲಿ ಉತ್ಸಾಹವಾಗಿ ಮಾಡ್ತಾರೆ. ಹಾಗೆ ಆ ಕಲ್ಪನೆಯಲ್ಲಿ ನೀವು ಬರೀ 100 ವರ್ಷಕ್ಕೆ ಯಾರಿರಬೇಡ. ಶಿವಶಂಕರಪ್ಪನವರಾಗಲಿ, ರವೀಂದ್ರನಾಥರವರಾಗಲಿ, ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು 100 ವರ್ಷಗಳ ಕಾಲ ಬದುಕಿ ಈ ಸಮಾಜದ ಉದ್ಧಾರವನ್ನು, ಈ ರಾಜ್ಯದ ಔನ್ನತ್ಯವನ್ನು ಸಾಧಿಸುವಂಥ ಆಯುಷ್ಯವನ್ನು ಮತ್ತು ಆರೋಗ್ಯವನ್ನು ಎರಡನ್ನೂ ಸಹ ಪರಿಪಾಲಿಸಲಿ ಅಂತ ನಾವು ಹಾರೈಸ್ತಾ, ಈ ಸಂದರ್ಭದಲ್ಲಿ ರವೀಂದ್ರನಾಥ್ ಅವರು ಮತ್ತು ಅವರ ಧರ್ಮಪತ್ನಿ ಇಬ್ಬರನ್ನು ಸಹ ನಮ್ಮ ಮಠದ ವತಿಯಿಂದ ಅವರನ್ನು ಗೌರವ ಸಲ್ಲಿಸಿ ನಿಮ್ಮೆಲ್ಲರಿಗೂ ಅವರಿಗೆ ಶುಭವನ್ನು ಕೋರಿ ಭಗವಂತ ಎಲ್ಲರಿಗೂ ಆಯುರ್ವೇದವನ್ನು
ಅನುಗ್ರಹಿಸಲಿ ಆಶಿಸಿ ನಾನು ಮಾತುಗಳನ್ನು ಮುಕ್ತಾಯ ಮಾಡೋದ್ರ ಜೊತೆಗೆ ಅವರನ್ನು ಅಭಿನಂದಿಸ್ತೇನೆ.